ಬೆಲೆಯನ್ನ ತಿಳಿಸುವ ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಚಿನ್ನ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಕಳೆದ ಕೆಲ ದಿನಗಳ ಹಿಂದೆ ಚಿನ್ನದ ಬೆಲೆಯಲ್ಲಿ ಏರಿಳಿತ ಕಾಣುತ್ತಿದೆ. ಇವತ್ತು ಚಿನ್ನ ಖರೀದಿಸಲು ಹೋದಲ್ಲಿ ನೀವು ಎಷ್ಟು ಹಣವನ್ನ ಹೂಡಿಕೆ ಮಾಡಬೇಕು, ಬೆಲೆ ಏರಿಕೆ ಆಗಿದೆ ಅಥವಾ ಇಳಿಕೆಯಾಗಿದೆ, ಇವೆಲ್ಲದ ವಿವರವನ್ನ ವಿಡಿಯೋದಲ್ಲಿ ನೋಡೋಣ. ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡಿ. ಯಾಕಂದ್ರೆ ಬೆಲೆ ಏರಿಕೆ ಹಿಂದಿನ ಅಸಲಿ ಕಾರಣವೇನು, ಹಾಗೆ ಇಳಿಕೆಗೆ ಅಸಲಿ ಕಾರಣವೇನು, ರಿಯಲ್ ಸ್ಟೋರಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೆ. ಕಳೆದ 10 ದಿನಗಳ ಟ್ರೆಂಡ್ ಅನ್ನ ನೋಡಿದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 24ರವರೆಗೆ ಚಿನ್ನದ ಒಂದು ಬೆಲೆಯನ್ನ ಯಾವ ಮಟ್ಟಿಗೆ ಇಳಿಕೆ ಹಾಗೂ ಯಾವ ಮಟ್ಟಿಗೆ ಏರಿಕೆ ಆಗುತ್ತದೆ ಎಂದು ಹೂಡಿಕೆದಾರರಿಗೂ ಕೂಡ ಸರಿಯಾಗಿ ಗೊತ್ತಾಗುತ್ತಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯದ ಬದಲಾವಣೆ ಮತ್ತು ಜಾಗತಿಕ ಆರ್ಥಿಕ ಅನಿಶ್ಚಿತೆಯೇ ಚಿನ್ನದ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನ ಬೀರುತ್ತಿದೆ. ಹೌದು, ಆರ್ಥಿಕ ತಜ್ಞರು ನಿಜವಾಗೂ ಏನು ಹೇಳುತ್ತಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಹೌದು, 2 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರವನ್ನ ಮಾಡಿದ್ದಲ್ಲಿ ನೀವು ಚಿನ್ನವನ್ನ ಏನಾದ್ರೂ ಆದಾಯವನ್ನಾಗಿ ನೀವು ಹೂಡಿಕೆಯನ್ನ ಮಾಡಬೇಕಿದ್ದಲ್ಲಿ ಅಂತವರಿಗೆ ಆರ್ಥಿಕ ತಜ್ಞರು ಏನು ಸಲಹೆಯನ್ನ ಕೊಟ್ಟಿದ್ದಾರೆ ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಹೌದು, ನಿಮ್ಮ ಆದಾಯ ವರ್ಷಕ್ಕೆ ಏನಾದರೂ 2 ಲಕ್ಷ ರೂಪಾಯಿ ಇತ್ತು, 2 ಲಕ್ಷ ರೂಪಾಯಿ ನೀವು ಸೇವಿಂಗ್ ಮಾಡುತ್ತಿದ್ದಲ್ಲಿ 2 ಲಕ್ಷ ರೂಪಾಯಿ ಹಣವು ಕೂಡ ಚಿನ್ನದಲ್ಲಿ ಹಾಕಬೇಡಿ ಎಂದು ತಜ್ಞರು ಹೇಳುತ್ತಿದ್ದಾರೆ. ಅದರಲ್ಲಿ ಕೇವಲ 30ರಿಂದ 40% ನಷ್ಟು ಮಾತ್ರ ಚಿನ್ನವನ್ನ ನೀವು ಹೂಡಿಕೆಯನ್ನ ಮಾಡಬಹುದು. ಆ ಹಣವನ್ನ ಚಿನ್ನದ ಮೇಲೆ ಹೂಡಿಕೆ ಮಾಡಿದಲ್ಲಿ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುತ್ತದೆ. ಇನ್ನು 70ಯಿಂದ ನೀವು ಏನಾದರೂ 60ರಿಂದ 50% ನಷ್ಟು ಹಣ ಬೇರೆ ಬೇರೆ ಕಂಪನಿ ಹಾಗೂ ಬೇರೆ ಬೇರೆ ಶೇರ್ಗಳಲ್ಲಿ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಬಹುದು ಎಂದು ಕೂಡ ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಈಗಾಗಲೇ ಚಿನ್ನದ ಒಂದು ಬೆಲೆ ಗಗನಕ್ಕೆ ಏರುತ್ತಿದೆ. ಇನ್ನೊಂದು ಕೆಲ ದಿನಗಳಲ್ಲಿ ಗಗನಕ್ಕೆ ಏರಿ ಯಾವಾಗ ಕೆಳಕ್ಕೆ ಆರ್ಥಿಕ ಒಂದು ಪರಿಸ್ಥಿತಿಯಿಂದಾಗಿ ಕೆಳಗೆ ಬೀಳಬಹುದು ಎಂದು ಕೂಡ ಊಹೆ ಮಾಡಲು ಆಗುತ್ತಿಲ್ಲ ಎಂದು ತಜ್ಞರು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಈ ಒಂದು ಸಲಹೆ ಜನಸಾಮಾನ್ಯರಿಗೆ ತುಂಬಾನೇ ಮುಖ್ಯವಾಗಿದೆ. ಹೌದು, ಪ್ರತಿಯೊಬ್ಬರು ಕೂಡ ಚಿನ್ನವನ್ನ ಖರೀದಿಯನ್ನ ಮಾಡಲು ಇಚ್ಛೆಯನ್ನ ಹೊಂದಿರುತ್ತಾರೆ. ಮನೆಯಲ್ಲಿ ಸಮಾರಂಭವಿದ್ದಲ್ಲಿ, ಮದುವೆ ಇದ್ದಲ್ಲಿ ಎಲ್ಲದಕ್ಕೂ ಕೂಡ ಚಿನ್ನ ಬೇಕಾಗುತ್ತದೆ. ಹೀಗಾಗಿ ಚಿನ್ನದಲ್ಲೂ ಕೂಡ ಹೂಡಿಕೆಯನ್ನ ಮಾಡುವುದು ತುಂಬಾನೇ ಮುಖ್ಯವಾಗಿದೆ. ಆದರೆ ಚಿನ್ನದ ಬೆಲೆ ಯಾವಾಗ ಕೆಳಕ್ಕೆ ಇಳಿಯಲಿ, ಯಾವಾಗ ಗಗನಕ್ಕೆ ತಲುಪಲಿದೆ ಎಂಬುದು ಹೇಳಲು ಆಗುತ್ತಿಲ್ಲ. ಹೌದು, ಇವತ್ತಿನ ಒಂದು ಚಿನ್ನದ ಬೆಲೆಯ ಬಗ್ಗೆ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದೀರಾ ಎಂಬುದು ನಮಗೆ ಗೊತ್ತಿದೆ. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ಚಿನ್ನದ ಬೆಲೆಯನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹೀಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಚಿನ್ನದ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಹಾಗೂ ಮಾರ್ಕೆಟ್, ಅಂತಾರಾಷ್ಟ್ರೀಯ ಮಾರ್ಕೆಟ್ ನ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಗಳನ್ನ ನೀಡಲಿದ್ದೇವೆ. 24 ಕ್ಯಾರೆಟ್ ಗಟ್ಟಿ ಚಿನ್ನದ ಒಂದು ಬೆಲೆಯನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 16,364 ರೂಪಾಯಿ ಆಗಿದೆ. 1 ಗ್ರಾಮ್ ಅನ್ನ ಖರೀದಿ ಮಾಡಬೇಕಿದ್ದಲ್ಲಿ ನಿನ್ನೆ ಒಂದು ಬೆಲೆ ಮಾರ್ಚ್ 7ರ ಒಂದು ಬೆಲೆ ಕಂಪೇರ್ ಮಾಡಿದಲ್ಲಿ ಇವತ್ತಿನ ಬೆಲೆ ಎರಡೂ ಕೂಡ ಸೇಮ್ ಇದೆ. ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಏಕೆಂದರೆ ಇವತ್ತು ಮಾರ್ಚ್ 8 ರವಿವಾರವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಂದಿರುತ್ತದೆ. ಚಿನ್ನದ ಒಂದು ಯಾವುದೇ ಓಪನಿಂಗ್ ಬೆಲೆ ಬಂದಿರುವುದಿಲ್ಲ. ಹೀಗಾಗಿ ಇವತ್ತು ಯಾರು ಚಿನ್ನವನ್ನ ಖರೀದಿ ಮಾಡುತ್ತೀರಾ ಅವರು ನಿನ್ನೆ ಅಂದರೆ ಶನಿವಾರದ ಒಂದು ರೇಟ್ ನಲ್ಲೇ ಖರೀದಿ ಮಾಡಬೇಕಾಗುತ್ತದೆ. ಇದು ಖರೀದಿದಾರರಿಗೆ ಮುಖ್ಯವಾದ ಮಾಹಿತಿ ಆಗಿರುತ್ತದೆ. ಹೌದು, ಅವರು ಯಾವ ರೇಟ್ಗೆ ಹೇಳುತ್ತಾರೆ ಆ ರೇಟ್ಗೆ ಖರೀದಿ ಮಾಡುವುದು ಅಲ್ಲ. ನೀವು ಕೂಡ ವಿಚಾರವನ್ನ ಮಾಡಿ ಖರೀದಿ ಮಾಡಬೇಕಾಗುತ್ತದೆ. 8 ಗ್ರಾಮ್ಗೆ ಎಷ್ಟಿದೆ ಎಂಬುದನ್ನ ನೋಡೋಣ. 24 ಕ್ಯಾರೆಟ್ ಬಿಸ್ಕೆಟ್ ಅನ್ನ ನೀವು ಖರೀದಿ ಮಾಡಲು ಹೋದಲ್ಲಿ 8 ಗ್ರಾಮ್ಗೆ 1,30,912 ರೂಪಾಯಿ ಇದೆ. 10 ಗ್ರಾಮ್ಗೆ ನೀವು ಖರೀದಿ ಮಾಡಲು ಗಟ್ಟಿ ಪ್ಯೂರ್ ಚಿನ್ನ ಖರೀದಿ ಮಾಡಲು ಹೋದಲ್ಲಿ 1,63,640 ರೂಪಾಯಿ ಇದೆ ಎಂದು ಹೇಳಬಹುದು. ಇದರ ಜೊತೆಗೆ ನೀವು ಏನಾದರೂ ಆಭರಣವನ್ನ ಮದುವೆ ಸೀಸನ್ಗೆ ಹಾಗೆ ಮನೆಗೆ ಆಭರಣವನ್ನ ಖರೀದಿ ಮಾಡಬೇಕಿದ್ದಲ್ಲಿ ಆಭರಣ ಒಂದು ರೇಟ್ ಕೂಡ ನಿಮಗೆ ತಿಳಿಸಲಿದ್ದೇವೆ. ಇವತ್ತಿನ ಒಂದು ಆಭರಣದ ರೇಟ್ 1 ಗ್ರಾಮ್ಗೆ 15,000 ರೂಪಾಯಿ ಇದೆ. 8 ಗ್ರಾಮ್ಗೆ 1,20,000 ರೂಪಾಯಿ ಇದೆ. 10 ಗ್ರಾಮ್ಗೆ ಅಂದ್ರೆ 1 ತೊಲೆ ಚಿನ್ನಕ್ಕೆ 1,50,000 ರೂಪಾಯಿ ಇದೆ. ಇದರ ಜೊತೆಗೆ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋಣ.
1 ಗ್ರಾಮ್ಗೆ 12,273 ರೂಪಾಯಿ ಇದೆ. 8 ಗ್ರಾಮ್ಗೆ 98,184 ರೂಪಾಯಿ ಇದೆ. 10 ಗ್ರಾಮ್ಗೆ 1,22,730 ರೂಪಾಯಿ ಇದೆ. ಹೌದು, ಇದು ಇವತ್ತಿನ ಒಂದು ಚಿನ್ನದ ಒಂದು ಬೆಲೆಯಾಗಿದೆ. 24, 22 ಹಾಗೂ 18 ಕ್ಯಾರೆಟ್ನ ಚಿನ್ನದ ಬೆಲೆಯನ್ನ ತಿಳಿಸಿದ್ದೇವೆ. ಈಗಾಗಲೇ ಮಾರ್ಕೆಟ್ ಸ್ವಲ್ಪ ಸ್ಥಿರವಾಗಿದೆ. ಯುದ್ಧದ ಪರಿಸ್ಥಿತಿಯು ಕೂಡ ಸ್ವಲ್ಪ ಸ್ಥಿರಕ್ಕೆ ಬಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಶೇರ್ಗಳು ಚೇಂಜ್ ಆಗಲಿವೆ ಎಂಬುದನ್ನ ಹೇಳಲು ಆಗುತ್ತಿಲ್ಲ ಎಂದು ಆರ್ಥಿಕ ತಜ್ಞರು ಹೇಳಲಿದ್ದಾರೆ. ಹೌದು, ಇದರ ಜೊತೆಗೆ ಇವತ್ತಿನ ಒಂದು ಬೆಳ್ಳಿಯ ಒಂದು ದರವನ್ನ ಕೂಡ ನೋಡೋಣ ಬನ್ನಿ. ಮೊದಲು ಬೆಳ್ಳಿಯನ್ನ ಯಾರು ಕೂಡ ಹೂಡಿಕೆಗಾಗಿ ಖರೀದಿಯನ್ನ ಮಾಡುತ್ತಿರಲಿಲ್ಲ. ಕೇವಲ ಒಂದು ಆಭರಣ ಅಥವಾ ಮನೆಯಲ್ಲಿ ಯಾವುದಾದರೂ ಪೂಜಾ ಸಾಮಾನುಗಳನ್ನ ಖರೀದಿ ಮಾಡಲು ಮಾತ್ರ ಬೆಳ್ಳಿಯನ್ನ ಖರೀದಿ ಮಾಡಿ ಇಟ್ಟುತ್ತಿದ್ದರು. ಆದರೆ ಬೆಳ್ಳಿಯ ಬೆಲೆ ಯಾವಾಗ ಏರಿಕೆ ಆಯಿತು ನೋಡಿ, ಆವಾಗ ಎಲ್ಲರೂ ಕೂಡ ಬೆಳ್ಳಿಯನ್ನ ಕೂಡ ಹೂಡಿಕೆ ರೂಪದಲ್ಲಿ ಖರೀದಿಯನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಈಗ ಅಸಲಿಗೆ ಬೆಳ್ಳಿಯ ಒಂದು ಬೆಲೆ ಯಾಕೆ ಏರಿಕೆ ಆಯಿತು ಎಂಬುದನ್ನ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಹೌದು, ಚಿನ್ನ ಯಾವಾಗ ಎಲ್ಲರ ಕೈಗೆ ಸಿಗಲಿಲ್ಲ ನೋಡಿ, ಹೆಚ್ಚಿನ ಒಂದು ಬೆಲೆ ಆಯಿತು ಚಿನ್ನ, ಆವಾಗ ಬೆಳ್ಳಿಯಲ್ಲೂ ಕೂಡ ಏರಿಕೆ ಆಗಲು ಪ್ರಾರಂಭವಾಯಿತು. ಎಲ್ಲರೂ ಕೂಡ ಚಿನ್ನ ಬೇಡ ಬೆಳ್ಳಿ ಹತ್ತರ ಮುಖ ಮಾಡಿದರು. ಹೌದು, ಜನಸಾಮಾನ್ಯರಿಗೆ ಬಂಗಾರದ ಬೆಲೆ ಏರಿಕೆಯಾದಾಗ ಇದು ಪರಿಹಾರವಾಗಿ ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಮಾಡಲು ಪ್ರಾರಂಭ ಮಾಡಿದರು. ಹಾಗೆ ಬೆಳ್ಳಿಯ ಆಭರಣಗಳನ್ನ ಕೂಡ ಮಾಡಿಸಲು ಪ್ರಾರಂಭವನ್ನ ಮಾಡಿದರು. ಇದರ ಜೊತೆಗೆ ಕೆಲವೊಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಬೆಳ್ಳಿ ಒಂದು ಮುಖ್ಯ ಲೋಹವಾಗಿ ಕೆಲಸವನ್ನ ಮಾಡುತ್ತದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಬೆಳ್ಳಿಯ ಒಂದು ಪ್ರಮಾಣ ಕೂಡ ಹೆಚ್ಚು ಬೇಕಾಗುತ್ತದೆ. ಹೀಗಾಗಿ ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದರು. ಒಂದೇ ಒಂದು ವರ್ಷದಲ್ಲಿ ಬೆಳ್ಳಿಯ ಒಂದು ಬೆಲೆ ನಾಗಾಲೋಟಕ್ಕೆ ತಲುಪಿತ್ತು. ಅಂದ್ರೆ 3 ಲಕ್ಷ ರೂಪಾಯಿಗೆ ತಲುಪಲು ಹೋಗಿತ್ತು. ಹೀಗಾಗಿ ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಕೂಡ ಮಾಡಲು ಎಲ್ಲರೂ ಕೂಡ ಮುಂದಾಗಿದ್ದರು. ಇವತ್ತಿನ ಒಂದು ಬೆಳ್ಳಿಯ ದರವನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 285 ರೂಪಾಯಿ ಇದೆ. 8 ಗ್ರಾಮ್ಗೆ 2,280 ರೂಪಾಯಿ ಇದೆ. 10 ಗ್ರಾಮ್ಗೆ 2,850 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಯ ಒಂದು ದರ 2,85,000 ರೂಪಾಯಿ ಇದೆ. 3 ದಿನಗಳ ಕಾಲ ಬೆಳ್ಳಿಯ ಒಂದು ರೇಟ್ ಅನ್ನ ಕಂಪೇರ್ ಮಾಡಿದಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಇಳಿಕೆನೂ ಆಗಿಲ್ಲ, ಏರಿಕೆನೂ ಆಗಿಲ್ಲ. ಇನ್ನು ಬಂಗಾರ ಇಳಿಕೆ ಮತ್ತು ಏರಿಕೆ ಆಗುತ್ತಿದೆ. ಆದರೆ ಬೆಳ್ಳಿ 3 ದಿನಗಳ ಕಾಲ ಮಾರ್ಚ್ 6, ಮಾರ್ಚ್ 7, ಮಾರ್ಚ್ 8 ಈ 3 ದಿನದಲ್ಲಿ ಸ್ಥಿರತೆ ಕಾಪಾಡಿಕೊಂಡಿದೆ ಎಂದು ಕೂಡ ಹೇಳಬಹುದು. ಬಂಗಾರ ಮಾರ್ಚ್ 5, ಮಾರ್ಚ್ 4ರಂದು ಫುಲ್ ಆಗಿ ಇಳಿಕೆಯಾಗಿತ್ತು. ಮಾರ್ಚ್ 6ನೇ ತಾರೀಕು ಮತ್ತು 7ನೇ ತಾರೀಕು ಮತ್ತೆ ಬಂಗಾರದ ಬೆಲೆಯಲ್ಲಿ 2,000 ರೂಪಾಯಿ ಏರಿಕೆ ಕಂಡು ಬಂದಿತ್ತು. ನಮ್ಮ ಎಲ್ಲಾ ವಿಡಿಯೋದಲ್ಲಿ ನಿಮಗೆ ಬೆಳ್ಳಿ ಮತ್ತು ಬಂಗಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ. ಇವತ್ತು ಮಾರ್ಚ್ 8 ಯಾವುದೇ ರೀತಿ ಚೇಂಜಸ್ ಅನ್ನ ಕಂಡು ಬಂದಿಲ್ಲ ಬೆಳ್ಳಿಯಲ್ಲಿ ಮತ್ತು ಬಂಗಾರದಲ್ಲಿ ಎಂದು ಹೇಳಬಹುದು. ಇದೇ ರೀತಿ ಬೆಳ್ಳಿ ಮತ್ತು ಬಂಗಾರದ ರೇಟ್ ಗಳನ್ನ ತಿಳಿಯಲು ನಮ್ಮ ಜೊತೆಗೆ ಇರಿ. ಎಲ್ಲಾ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಏಕೆಂದಲ್ಲಿ ಈ ಒಂದು ಹೂಡಿಕೆ ತುಂಬಾನೇ ಮುಖ್ಯವಾಗಿರುತ್ತದೆ. ಬಂಗಾರದಲ್ಲಿ ಹೂಡಿಕೆಯನ್ನ ಮಾಡುವವರು ಮುಂದಿನ ದಿನದಲ್ಲಿ ಅತ್ಯಂತ ಆದಾಯವನ್ನ ಕೂಡ ಗಳಿಸುವವರು ಆಗುತ್ತಾರೆ. ಆದರೆ ಯಾವ ದಿನದಲ್ಲಿ ಖರೀದಿಯನ್ನ ಮಾಡಿದಲ್ಲಿ ಲಾಭವಾಗುತ್ತದೆ, ಹಾಗೆ ಯಾವ ದಿನದಂದು ಖರೀದಿಯನ್ನ ಮಾಡಿದಲ್ಲಿ ನೀವು ಕೈ ಸುಟ್ಕೊಳ್ತೀರಾ ಎಂಬುದನ್ನ ನಿಮಗೆ ಹೇಳಲಿದ್ದೇವೆ. ಹೌದು, ಆರ್ಥಿಕ ತಜ್ಞರ ಪ್ರಕಾರ ಇನ್ನು 15 ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾವುದಕ್ಕೆ ತಲುಪಲಿದೆ, ರೇಟ್ ಏನಾಗುತ್ತದೆ ಎಂದು ಊಹೆ ಮಾಡಲು ಆಗುವುದಿಲ್ಲ. ಯಾವಾಗ 1 ತಿಂಗಳು ಸ್ಥಿರವಾಗಿರುತ್ತದೆ ಆವಾಗ ಮಾತ್ರ ಖರೀದಿಯನ್ನ ಮಾಡಬೇಕು ಎಂದು ಆರ್ಥಿಕ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಹಾಗೆ ಎಲ್ಲ ಒಂದು ಮೊತ್ತವನ್ನ ಖರೀದಿ ಮಾಡಬೇಡಿ, ಸ್ವಲ್ಪ ಒಂದು 50-40% ನಷ್ಟು ಮಾತ್ರ ಖರೀದಿ ಮಾಡಿ ಎಂದು ತಜ್ಞರು ಹೇಳುತ್ತಿದ್ದಾರೆ. ಹೌದು, ಇದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ ಆರ್ಥಿಕವಾಗಿ ಸದೃಢರಾಗಲು. ಇದರ ಜೊತೆಗೆ ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ಚಿನ್ನದ ಒಂದು ಬೆಲೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದಲ್ಲಿ ನಿಮ್ಮ ಪ್ರಕಾರ ಚಿನ್ನದ ಒಂದು ಬೆಲೆ ಎಷ್ಟು ಇರಬೇಕು ಎಂಬುದನ್ನ ಕೂಡ ನಮಗೆ ಕಾಮೆಂಟ್ ಅನ್ನ ಮಾಡಿ. ಇದೇ ರೀತಿ ಮುಂದೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಎಂಬುದನ್ನ ನೀವು ಕೂಡ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ನಲ್ಲಿ ಎಲ್ಲರ ಜೊತೆಗೆ ಹಂಚಿಕೊಳ್ಳಬಹುದಾಗಿದೆ. ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ನೀವು ನಿಮ್ಮ ಊರಿನಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಶಾಪ್ ನಲ್ಲಿ ಆಗಲಿ ನೀವು ಬಂಗಾರವನ್ನ ಖರೀದಿಯನ್ನ ಮಾಡಬೇಕಿದ್ದಲ್ಲಿ ಹಾಲ್
ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನೇ ಖರೀದಿ ಮಾಡಬೇಕು. ಮಿಕ್ಸಿಂಗ್ ಇರುವ ಆಭರಣವನ್ನ ಖರೀದಿ ಮಾಡಲು ಹೋಗಬೇಡಿ. ಹೌದು, ಪ್ಯೂರ್ ಆಗಿ ಅದಕ್ಕೆ ತ್ರಿಭುಜವಿರಬೇಕು ಅಂತ ಒಂದು ಬಂಗಾರವನ್ನ ಖರೀದಿಯನ್ನ ಮಾಡಿ, ಹಾಲ್ ಮಾರ್ಕ್ ಇರುವ ಬಂಗಾರವನ್ನ ಖರೀದಿ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಾರಾಟವನ್ನ ಮಾಡಿದಲ್ಲಿ ಆ ಹಾಲ್ ಮಾರ್ಕ್ ಅನ್ನ ನೋಡಿಯೇ ಚಿನ್ನವನ್ನ ಖರೀದಿಯನ್ನ ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮೋಸವನ್ನ ಮಾಡುವವರೇ ಹೆಚ್ಚಾಗಿದ್ದಾರೆ. ಹೀಗಾಗಿ ಪ್ರತಿಯೊಂದು ವಿಷಯವನ್ನ ಕೂಡ ನೀವು ಗಮನದಲ್ಲಿ ಇಟ್ಟು ಖರೀದಿಯನ್ನ ಮಾಡಬೇಕಾಗುತ್ತದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಸಂಬಂಧಿಕರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿ. ಧನ್ಯವಾದ.